ಚೈನಾ ಸರ್ಕಾರರು ಜಸ್ಟ್ ಅನೌನ್ಸ್ ಮಾಡಿದ್ದಾರೆ ಅವ್ರ ಕಂಟ್ರಿಯಲ್ಲಿ ಕಸ ಖಾಲಿ ಆಗಿಬಿಟ್ಟಿದೆ ಅಂತ. ಅದಕ್ಕೆ ಅವರೆಲ್ಲ ಬೇರೆಲ್ಲ ಕಂಟ್ರಿಯಿಂದ ಕಸ ಬೈ ಮಾಡಿ ಅಂದ್ರೆ ದುಡ್ಡು ಕೊಟ್ಟು ತಗೊಂಡು ಅವ್ರ ಕಂಟ್ರಿ ಹಾಕ್ತಾರ. ಈಗ ಇಂಡಿಯಾದಲ್ಲಿ ಕಸ ಹೆಂಗ್ ಕ್ಲೀನ್ ಮಾಡೋ ಅಂತ ತಲೆ ಕೆಡ್ಸ್ಕೊಂಡ್ರೆ ಅಲ್ಲಿ ಇನ್ನೊಂದ್ ಕಡೆ ಚೈನಾಗೆ ಕಸ ಬೇಕಂತ ತಲೆ ಕೆಡ್ಸ್ಕೊಳಕತ್ತಾರ. ಈಗ ನೋಡ್ರಿ ಇಲ್ಲಿ ಇದನ್ ಚೈನಾ ಕಂಟ್ರಿ ಐತಲ್ಲ, ಅದು ಲಾಸ್ಟ್ 5 years ಇಂದ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ ಐತಲ್ಲ ಅದು ಪರ್ ಇಯರ್ 26% ಇನ್ಕ್ರೀಸ್ ಮಾಡಿದಾರೆ. ಈಗ ನಾವು ಬೇರೆ ಕಂಟ್ರಿಯಿಂದ ಏನಾದ್ರು ಕಂಪ್ಯಾರಿಸನ್ ಮಾಡಿದ್ರೆ ಬೇರೆ ಎಲ್ಲ ಕಂಟ್ರಿ ಬರೀ 4% ಇಂದ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ವೇಸ್ಟ್ ಟು ಎನರ್ಜಿ WTE ಕಸದಿಂದ ಎಲೆಕ್ಟ್ರಿಸಿಟಿ ಉತ್ಪನ್ನ ಮಾಡ್ತಾರೆ. ಚೈನಾದವರು 5000 tons ಗಾರ್ಬೇಜ್ ಡೈಲಿ ಪ್ರೊಸೆಸ್ ಮಾಡ್ತಾರೆ ಅಂದ್ರೆ ಕಸ. ಈಗ ಚೈನಾದಲ್ಲಿ ಎಲ್ಲ ನಗರದಲ್ಲಿ ಹೋಗಿ ಕಸ ತಂದು ಆ ಪ್ಲಾಂಟ್ ಅಂಡರ್ ಗ್ರೌಂಡ್ ಹಾಕ್ತಾರೆ. ಆಮೇಲೆ ಹೈ ಟೆಂಪರೇಚರ್ಲಿ ಫುಲ್ ಇದು ಸುಡ್ತಾರೆ ಅದು ಕಸಾಗೆ. ಆಮೇಲೆ ಟರ್ಬೈನ್ಗೆ ತಿರ್ಸ್ತಾರೆ, ಅವಾಗ ಕಸನೂ ಹೋಗ್ಬಿಡ್ತೈತಿ, ಎಲೆಕ್ಟ್ರಿಸಿಟಿನೂ ಉತ್ಪನ್ನ ಆಗ್ಬಿಡ್ತೈತಿ. ಅದಕ್ಕೆ ಈಗ ಚೈನಾದಲ್ಲಿ ಕಸ ಖಾಲಿ ಆಗ್ಬಿಟ್ಟಿದ್ದಲ್ಲ ಈ ಪ್ಲಾಂಟ್ ಇಂದ, ಅದಕ್ಕೆ ಅವ್ರು ಬೇರೆ ಕಂಟ್ರಿಯಿಂದ ಕಸ ತಗೊಳ್ತಾರೆ, ಅದನ್ನು ಪ್ರೀಮಿಯಂ ಪ್ರೈಸ್ ಅಲ್ಲಿ. ಯಾಕಂದ್ರೆ ಈಗ ಹೆಂಗ್ ಕಸ ತಗೊಂಡಿರ್ತಲ್ಲ ಪ್ರೀಮಿಯಂ ಪ್ರೈಸ್ ಅಲ್ಲಿ, ಅದೇನು ಪ್ಲಾಂಟ್ ಅಲ್ಲಿ ಹಾಕಿ ಪ್ರೊಸೆಸಿಂಗ್ ಮಾಡಿ ಎಲೆಕ್ಟ್ರಿಸಿಟಿ ಮಾಡಿ ಅದು ಸೇಲ್ ಮಾಡಿ ಅದ್ರಾಗೆ ಪ್ರಾಫಿಟ್ ಜನರೇಟ್ ಮಾಡ್ತಾರೆ. ಬಟ್ ಇಂಡಿಯಾದಲ್ಲಿ ವೇಸ್ಟ್ ಟು ಎನರ್ಜಿ ಪ್ಲಾಂಟ್ಸ್ 12 to 14 ಅಷ್ಟೇ ಇದಾವೆ. ಧನ್ಯವಾದ.